ಕಲಬುರಗಿಯ ಚಿತ್ತಾಪುರದಲ್ಲಿ ನಾಳೆ ಆರ್ಎಸ್ಎಸ್ ಪಥಸಂಚಲನ ನಡೆಯುತ್ತೆ. ಸೊ ಚಿತ್ತಾಪುರದಲ್ಲಿ ಹಾಕಿದ ಬ್ಯಾನರ್ ಬಂತು, ಬಂಟಿಂಗ್ಗಳನ್ನು ತೆರವು ಮಾಡಲಾಗ್ತಾ ಇದೆ. 6,000 ಕೊಟ್ಟು ಬಂಟಿಂಗ್ ಹಾಗೂ ಬ್ಯಾನರ್ ಅಳವಡಿಕೆ ಮಾಡಲಾಗಿತ್ತು. ಹಣ ಪಾವತಿಸಿದ್ರೂ ಕೂಡ ಬಂಟಿಂಗ್ ತೆರವಿಗೆ ಈಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬ್ಯಾನರ್ ಬಂಟಿಂಗ್ ತೆರವಿಗೆ ಮಾಹಿತಿಯನ್ನು ಅಧಿಕಾರಿಗಳು ನೀಡಿಲ್ಲ. ಪುರಸಭೆ ಮುಖ್ಯಾಧಿಕಾರಿ ಅಮಾನತಿಗೆ ಆಗ್ರಹಿಸಿ ಈಗ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಅಲ್ಲ ರೀ, ದುಡ್ಡು ಕಟ್ಸ್ಕೊಂಡ್ಬಿಟ್ಟು ನೀವು ಈ ರೀತಿಯಾಗಿ ಕಿತ್ತಾಕ್ತೀರಾ ಅಂತಂದ್ರೆ ಯಾವ ರೀತಿಯಾದಂಥ ವೈಯಕ್ತಿಕವಾಗಿರುವಂಥ ಕೋಪ ಇರಬೇಕು ನಿಮ್ಮದು, ವೈಯಕ್ತಿಕವಾಗಿರುವಂಥ ದ್ವೇಷ ಇರಬೇಕು ನಿಮ್ಮದು. ಒಬ್ಬ ಮಂತ್ರಿ ಆಗಿರುವಂಥವ್ರು, ಸರ್ಕಾರವನ್ನು ನಡೆಸ್ತಾ ಇರುವಂಥವ್ರು ಈ ರೀತಿಯಾಗಿ ವೈಯಕ್ತಿಕ ಮಟ್ಟಕ್ಕೆ ಹೋಗಿ ನೀವು ನಡೆಸ್ಕೊಳ್ಳೋದಾದರೆ ನೀವು ಯಾವ ರೀತಿಯಲ್ಲಿ ನಾಯಕ ಅಂತ ಕರೆಸ್ಕೊಳ್ತೀರಾ ಅನ್ನುವಂಥ ಪ್ರಶ್ನೆ ಬರುತ್ತೆ. ಕಾಸು ಕಟ್ಕೊಂಡು ಅವ್ರು ಬಂಟಿಂಗ್ ಹಾಕ್ಕೊಳ್ತಾರೆ, ಬ್ಯಾನರ್ ಹಾಕ್ಕೊಳ್ತಾರೆ. ಕಾಲಚಕ್ರ ತಿರುಗುತ್ತೆ, ವಾಪಸ್ ಬಂದಾಗ ರಿವರ್ಸು 100 ಪಟ್ಟು ಸಿಗುತ್ತೆ. ಅವಾಗ ಹೇಗೆ ಅನುಭವಿಸ್ತೀರಾ ಅಂತ ಜನನೂ ಕಾಯ್ತಾ ಇರ್ತಾರೆ. ಕಾಸು ಕಟ್ಸ್ಕೊಂಡಿಲ್ಲಪ್ಪ, ಅವರು ಅಕ್ರಮವಾಗಿ ಕಟ್ಟಿದ್ದಾರೆ, ಅನುಮತಿ ಇಲ್ಲದೆ ಮಾಡಿದೆ ಅಂದರೆ ಕಿತ್ತು ಬಿಸಾಕಬೇಕು. ನನ್ನ ಸಹೋದ್ಯೋಗಿ ಈಗ ಪ್ರವೀಣ್ ರೆಡ್ಡಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಪ್ರವೀಣ್, ಈಗ ಅನುಮತಿ ಪಡೆಯದೆ ಹಾಕಿದಿದ್ರೆ ಕಿತ್ತು ಬಿಸಾಕೋದು ಓಕೆ ಅಪ್ಪ, ದುಡ್ಡನ್ನು ಕಟ್ಸ್ಕೊಂಡ್ಬಿಟ್ಟು ಬಂಟಿಂಗು ಬ್ಯಾನರ್ ಹಾಕಿದ ನಂತರವೂ ಸಹ ಅದನ್ನು ಕಿತ್ತಾಕ್ತಾರೆ ಅಂತಂದರೆ ಈ ಮಾನಸಿಕತೆಗೆ ಏನು ಹೇಳಬೇಕು? ಇದು ವೈಯಕ್ತಿಕವಾಗಿರುವಂಥ ದ್ವೇಷ ಅಂತ ಕರಿಬೇಕಾಗತ್ತಾ ಏನು ಅಂತ? ಹೌದು ಅರುಣ್, ಏನಂದ್ರೆ ರಾಜ್ಯದಲ್ಲಿ ಏನಂದ್ರೆ ಪ್ರಿಯಾಂಕ್ ಖರ್ಗೆ ಅವರು RSS ಅನ್ನ ಕಂಟಿನ್ಯೂಸ್ ಆಗಿ ಈಗಾಗಲೇ ಸರ್ಕಾರಿ ಸ್ಥಳಗಳಲ್ಲಿ ಬ್ಯಾನ್ ಮಾಡಬೇಕು ಅಂತ ಯಾವಾಗ CMಗೆ ಪತ್ರ ಬರೆದ್ರು, ಅದಾದ ಬಳಿಕ ಅಂದಿನಿಂದ ಇವತ್ತಿನವರೆಗೂ ಕೂಡ RSS ವರ್ಸಸ್ ಪ್ರಿಯಾಂಕ್ ಖರ್ಗೆ ಅವರ ಇಬ್ಬರ ಒಂದು ಮುಸುಕಿನ ಗುದ್ದಾಟ ಮುಂದುವರೆದಿದ್ದು, ನಾಳೆ ಕಲಬುರಗಿಯ ಚಿತ್ತಾಪುರ ಪಟ್ಟಣ ಅಂದ್ರೆ ಪ್ರಿಯಾಂಕ್ ಖರ್ಗೆ ಅವರ ಸ್ವಕ್ಷೇತ್ರದಲ್ಲಿ ಏನಂದ್ರೆ ಪಥಸಂಚಲನ ನಡೆಯಲಿದೆ. ಹೀಗಾಗಿ ಒಟ್ಟು 6,000 ರೂಪಾಯಿ ಮೌಲ್ಯದ ಒಂದು ಚಲನನ್ನ ಅಲ್ಲಿನ ಪುರಸಭೆ ಅಧಿಕಾರಿಗಳಿಗೆ RSSನ ಕಾರ್ಯಕರ್ತರು ಕಟ್ಟಿ ಬ್ಯಾನರ್ಸ್ ಆಗಿರ್ಬೋದು, ಬಂಟಿಂಗ್ ಸೇರಿದಂತೆ ಕೆಲ ಅನುಮತಿಗಳನ್ನು ಪಡೆದಿದ್ರು. ಸೊ ಅನುಮತಿ ಪಡೆದ ಬಳಿಕ 1-2 ದಿನ ಮುಂಚಿತವಾಗಿ ಆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ರು. ಸೊ ನಿನ್ನೆ ರಾತ್ರಿ ಸಮಯದಲ್ಲಿ ಅಂದರೆ ಅಲ್ಲಿರುವಂತಹ ಪುರಸಭೆಯ ಅಧಿಕಾರಿಗಳು ಅನುಮತಿ ಪಡೆದಿರುವಂತಹ ದಿನಕ್ಕಿಂತ ಮುಂಚಿತವಾಗಿ ಈ ಒಂದು ಬ್ಯಾನರ್ ಮತ್ತು ಭಾಗವಾ ಧ್ವಜಗಳನ್ನು ಅಳವಡಿಸಲಾಗಿದೆ ಅಂತೇಳಿ ಚಿತ್ತಾಪುರ ಪಟ್ಟಣದಲ್ಲಿ ಪಥಸಂಚಲನ ಸಾಗುವಂತಹ ಮಾರ್ಗಗಳಲ್ಲಿ ಏನೆಲ್ಲ ಬ್ಯಾನರ್ ಮತ್ತೆ ಬಂಟಿಂಗ್ಸ್ಗಳನ್ನು ಅಂಟಿಸಲಾಗಿತ್ತು, ಆ ಎಲ್ಲ ಬ್ಯಾನರ್ಗಳನ್ನು ಸಂಪೂರ್ಣವಾಗಿ ತೆರವು ಮಾಡಲಾಗಿದೆ. ಈ ಮೂಲಕ ಎಲ್ಲೋ ಒಂದು ಕಡೆ ಕಲಬುರಗಿಯಲ್ಲಿ RSS ವರ್ಸಸ್ ಪ್ರಿಯಾಂಕ್ ಖರ್ಗೆ ಅವರ ಮತ್ತೆ ಮುಸುಕಿನ ಗುದ್ದಾಟ ಮತ್ತೆ ಮುಂದುವರೆದಿದೆ ಅಂತ ಹೇಳ್ಬೋದು. ಈಗ ನಾಳೆ ಒಂದು ಪಥಸಂಚಲನ ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ನಡೀತಾ ಇದೆ. ಆದರೆ ಇಲ್ಲಿವರೆಗೂ ಕೂಡ ಅವರಿಗೆ ಪಥಸಂಚಲನಕ್ಕೆ ಯಾವುದೇ ರೀತಿಯಾದಂತಹ ಅನುಮತಿ ಪತ್ರ ಇಲ್ಲಿವರೆಗೂ ಕೂಡ ಪೊಲೀಸರು ನೀಡಿಲ್ಲ. ಹೀಗಾಗಿ ಪೊಲೀಸರು ಪಥಸಂಚಲನಕ್ಕೆ ಅನುಮತಿ ಕೊಡ್ತಾರಾ ಮತ್ತು ಅನುಮತಿ ಕೊಟ್ಟರು ಯಾವೆಲ್ಲ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ಗಳನ್ನು ಹಾಕ್ತಾರಾ ಎಂಬುದರ ಬಗ್ಗೆ ಈಗ ಎಲ್ಲರ ಕಣ್ಣು ನೆಟ್ಟಿದೆ. ಅರುಣ್. ಓಕೆ ಪ್ರವೀಣ್ ರೆಡ್ಡಿ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.